ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಡೈರೆಕ್ಟ್ ಸಲೂನಿಂದ ಸ್ಟಾರ್ಟ್ ಮಾಡಿದ್ದು. ಇವ್ರದ್ದೊಂದು ಮೇಕ್ ಓವರ್ ಇತ್ತು. ನನಗೆ ಇದು ಬುಕ್ಕಿಂಗ್ ಇರಲಿಲ್ಲ. ಲಾಸ್ಟ್ ಮೊಮೆಂಟ್ ಅಂದರೆ ಬೆಳಿಗ್ಗೆ ಅವರು ಸಲೂನಲ್ಲಿ ನಿಂತು ಮತ್ತೆ ಕಾಲ್ ಮಾಡಿದ್ದು, ನಾವು ಮತ್ತೆ ಬಂದದ್ದು. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಇವರಿಗೆ ಓಪನ್ ಕರ್ಲ್ಸಲ್ಲಿ ಸಾಫ್ಟ್ ಕರ್ಲಲ್ಲಿ ಬೇಕಿತ್ತು. ಫ್ರಂಟ್ ಈ ಥರ ಅವ್ರು ಆ್ಯಕ್ಚುಲಿ ಬೇರೆ ಥರ ಹೇಳಿದರು. ನಾವು ಸಜೆಸ್ಟ್ ಮಾಡ್ತೀವಿ ಒಂದೊಂದು ಸಲ ಕ್ಲೈಂಟಿಗೆ ಗೊತ್ತಿರಲ್ಲ ಈ ಥರ ಬೇಕು ಅಂತ ಹೇಳಿ. ಸೊ ನಾವು ಮತ್ತೆ ಹೇಳ್ತೀವಿ ಇದು ಮಾಡ್ತೀವಿ ಪರವಾಗಿಲ್ಲ, ಬಟ್ ನಿಮಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ, ಸೂಟ್ ಆಗ್ಬೋದು ಅಂತ ಹೇಳಿದ್ದು. ಸ್ವಲ್ಪ ಕಸ್ಟಮರ್ಸ್ ಓಕೆ ಅಂತಾರೆ, ಸ್ವಲ್ಪ ಕ್ಲೈಂಟ್ಸ್ ಬೇಡ ನನಗೆ ಈ ಥರನೇ ಬೇಕು ಅಂತ ಹೇಳಿ ಸಜೆಸ್ಟ್ ಮಾಡುವುದು ಕೆಲಸ ನಮ್ಮದು, ಮತ್ತು ಇಷ್ಟ ಆಗೋದು ಬಿಡೋದು ಅವ್ರದ್ದಲ್ಲ. ಸೊ ಇವರಿಗೆ ಈ ಥರದ್ದು ಮಾಡಿದ್ವಿ, ಚೆನ್ನಾಗಿ ಕಾಣಿಸ್ತಾ ಉಂಟು. ಈಗ ಎಲ್ಲ ಪ್ಯಾಕ್ ಮಾಡಿ ಇಡಬೇಕಷ್ಟೇ. ನೆಕ್ಸ್ಟ್ ಈವ್ನಿಂಗ್ ಅಂದರೆ ಮಧ್ಯಾಹ್ನ ಟೈಮಲ್ಲಿ, ಈವ್ನಿಂಗ್ ಕೂಡ ಅಲ್ಲ, ಮಧ್ಯಾಹ್ನ ಟೈಮಲ್ಲಿ ಚಿಕ್ಕಮ್ಮ ಅವರ ಮಗಳಿಗೆ ಮತ್ತು ನನ್ನ ಇನ್ನೊಂದು ಕಝಿನಿಗೆ ಬಿಡಲಿಕ್ಕೆ ಬಂದಿದ್ದರು. ಅವರು ಈಗ ಸಮ್ಮರ್ ಹಾಲಿಡೇಗೆ ಬಂದಿದ್ದಾರೆ. ಈ ಸಲ ಸಮ್ಮರ್ ಹಾಲಿಡೇ ನನ್ನ ಮಗೊಂದು ಬಾರಿ ಗಮ್ಮತ್ತಲ್ಲಿ ಹೋಗಲಿಕ್ಕೆ ಉಂಟು. ಹೀಗೆ ಟೆನ್ಷನ್ ಇಲ್ಲ ಸಮ್ಮರ್ ಹಾಲಿಡೇ ಹೇಗೆ ತೆಗೆಯೋದು ಅಂತ ಹೇಳಿ. ಆಶ್ವಿಲ್ಗೆ ಕೂಡ ಇವರೆಲ್ಲರೂ ಕೂಡ ಪರಿಚಯ ಇದ್ದಾರೆ, ಸೊ ಒಳ್ಳೆಯದಾಗಿದೆ. ನೆಕ್ಸ್ಟ್ ನಾನು ಸಲೂನಿಗೆ ಬಂದೆ. ಅಲ್ಲಿ ಅವರಿಗೆ ಸರಿ ಮಾಡಿ ಇಟ್ಟು ನನಗೆ ಕ್ಲೈಂಟ್ಸ್ ಇದ್ದರು, ಅದಕ್ಕೋಸ್ಕರ ಬಂದದ್ದು ನಾನು. ಅವ್ರದ್ದೆಲ್ಲ ಮುಗಿಸಿ ನಾನೊಂದು ಡಿ10 ಮೊನ್ನೆ ಮಾಡಿಸ್ಕೊಂಡಿದ್ದೆ. ಬಟ್ ನನಗೆ ಮುಲ್ತಾನಿ ಮಿಟ್ಟಿಯಲ್ಲಿ ಸ್ವಲ್ಪ ಜಾಸ್ತಿ ಒಳ್ಳೆ ರಿಸಲ್ಟ್ ಬರುತ್ತೆ, ಅದಕ್ಕೋಸ್ಕರ ಇವತ್ತು ಇದೊಂದು ಹಾಕ್ಕೊಳ್ಳೋಣ ಅಂತೇಳಿ ಕಂಟಿನ್ಯೂ ಒಂದು ವಾರ ಹಾಕ್ಕೊಂಡ್ರೆ ನಾನೊಂದು 15 ಡೇಸಿಗೆ ನನಗೆ ಒಳ್ಳೆ ಗ್ಲೋ ಬರುತ್ತೆ. ಬಟ್ ನನಗೆ ಭಾರಿ ಉದಾಸೀನ ಆಗ್ಬೋದು ಸ್ವಲ್ಪ ಕೇರೆಲ್ಲ ಮಾಡೋದಂತ ಹೇಳಿದರೆ. ಸೊ ಗೈಸ್, ನಾನಿವತ್ತು ಫುಲ್ ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡಿದ್ದೀನಿ. ರೀಸನ್, ನಾನು ಫುಲ್ ಟ್ಯಾನ್ ಆಗಿದ್ದೆ. ಟ್ಯಾನ್ ಪ್ಯಾಕ್ ಕೂಡ ಹಾಕ್ಕೊಳ್ಬೋದು. ಓಝೋನ್ ಅವ್ರದ್ದು ಡಿ10 ಪ್ಯಾಕ್ ತುಂಬ ಒಳ್ಳೆಯದುಂಟು ನಿಮಗೆ ಪರ್ಸ್ನಲಿಯಾಗಿ ಯೂಸ್ ಮಾಡಲಿಕ್ಕೆ ಇದ್ದರೆ. ಮುಲ್ತಾನಿ ಮಿಟ್ಟಿ ಈಗ ನಾನು ಹಾಕ್ಕೊಂಡಿದ್ದು ಯಾಕೆ ಅಂತ ಹೇಳಿದರೆ, ನಾನು ಆಯಿಲಿ ಸ್ಕಿನ್ ಕೂಡ ತುಂಬ ಒಂಥರ ನೋಡಲಿಕ್ಕೇ ಆಗಲ್ಲ, ನನ್ನ ಫೇಸ್ ಹಾಗೆ ಆಗಿದೆ. ರೋಸ್ ವಾಟ್ರಲ್ಲಿ ಮುಲ್ತಾನಿ ಮಿಟ್ಟಿ ಹಾಕಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಗ್ಲೋಯಿಂಗ್ ಕೂಡ ಇರುತ್ತೆ, ಆಯಿಲ್ ಕಂಟ್ರೋಲ್ ಕೂಡ ಆಗುತ್ತೆ. ಬಟ್ ಆಯಿಲಿ ಸ್ಕಿನ್ನಿನವರಿಗೆ ಮಾತ್ರ, ನಾನು ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಆಯಿಲಿ ಸ್ಕಿನ್ನಿನವರಿಗೆ ಮಾತ್ರ. ಡ್ರೈ ಸ್ಕಿನ್ನಿನವರಿಗೆ ಹಾಕಿದರೆ ಡ್ರೈ ಆಗುತ್ತೆ. ಒಂದು ಸಲಕ್ಕೆ ಯೂಸ್ ಮಾಡ್ಬೋದು. ಮುಲ್ತಾನಿ ಮಿಟ್ಟಿ ತುಂಬ ಒಳ್ಳೆಯದು. ಲೈಕ್ ಫಂಕ್ಷನಿಗೆ ಹೋಗಲಿಕ್ಕೆ ಉಂಟು, 15-20 ಮಿನಿಟ್ಸ್ ಮೊದಲೇ ಅದನ್ನು ಹಾಕಿ ಅಪ್ಲೈ ಮಾಡಿ ರಿಮೂವ್ ಮಾಡಿದರೂ ಕೂಡ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಇದು ಬಂದು ನಾನು ವಾಶ್ ಮಾಡಿದ ನಂತರದ ವಿಡಿಯೋ. ಈಗ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದೆ, ಬಟ್ ನನಗೆ ಬಿಫೋರ್ ತೆಗಿಲಿಕ್ಕೆ ನೆನಪಿಲ್ಲ, ಆಗ್ಬೋದಾ. ಸೊ ಇಷ್ಟು ಕ್ಲೀನ್ ಆಗತ್ತೆ ಒನ್ ಟೈಮ್ ಯೂಸಿಗೆ. ಮತ್ತೆ ಯೂಸ್ ಮಾಡಿದರೆ ಒಳ್ಳೆ ಗ್ಲೋ ಬರುತ್ತೆ, ಅಂದರೆ ಎವ್ರಿ ಡೇ. ಬಟ್ ಆಯಿಲಿ ಸ್ಕಿನ್ನವರು ಹಾಗೆ. ಮತ್ತು ಸ್ವಲ್ಪ ಜನ ಕೇಳ್ತೀರಾ ಅಂಡರ್ ಐಸಿಗೆ ಏನಾದರೂ ಉಂಟಾ ಅಂತ ಹೇಳಿ, ಬಿಕಾಸ್ ಬ್ಲ್ಯಾಕ್ ಉಂಟು. ಅಂಡರ್ ಐಸ್ ಬಂದು ನನ್ನದು ಕೂಡ ಬ್ಲ್ಯಾಕ್ ಉಂಟು, ನೋಡ್ಬೋದು ನೀವು. ಬಟ್ ಅಂಡರ್ ಐಸಿಗೆ ಬೇರೆ ಥರದ ಕ್ರೀಮ್ಸ್ ಸಿಗತ್ತೆ. ಸೊ ಹಾಗೆ ಬೇರೆ ಕಲರ್ ಬೇರೆ ಬ್ರ್ಯಾಂಡ್ಸ್ ಇದು ಕ್ರೀಮ್ಸ್ಗಳು ಸಿಗತ್ತೆ. ಬಟ್ ಹೋಮ್ ರೆಕಮೆಡಿ ಅಂತ ಕೇಳುತ್ತಾರೆ ಸ್ವಲ್ಪ ಜನ. ಪೊಟೆಟೊ ಏನುಂಟು, ಪೊಟೆಟೊವನ್ನು ಕಟ್ ಮಾಡಿ ಅದರ ಪೀಸನ್ನು ಡೈಲಿ ಯೂಸ್ ಮಾಡೋದ್ರಿಂದ ಈ ಏರಿಯಾ ಅಥವಾ ಫೇಸ್ ಯೂಸ್ ಮಾಡೋದ್ರಿಂದ ಗ್ಲೋ ಆಗುತ್ತೆ. ಅಥವಾ ಪೊಟೆಟೊ ಜ್ಯೂಸನ್ನು ಗ್ರೇಟ್ ಮಾಡಿ ಜ್ಯೂಸ್ ತೆಗೆದು ಐಸ್ ಕ್ಯೂಬ್ಸನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಯೂಸ್ ಮಾಡಿದರೂ ಕೂಡ ಒಳ್ಳೆ ಗ್ಲೋ ಬರುತ್ತೆ. ನಾನು ಮಾಡಲ್ಲ, ನನಗೆ ಟೈಮ್ ಇಲ್ಲ, ಬಟ್ ನಾನು ಮೊದಲು ಮಾಡಿದ್ದೀನಿ. ಅಂಡರ್ ಆರ್ಮ್ಸಿಗೂ ಕೂಡ ಆಗುತ್ತೆ, ಒಂದು ಸ್ವಲ್ಪ ಜನ ಕೇಳ್ತೀರಾ. ಈ ಥರದ ಸಜೆಷನ್ ಏನಾದರೂ ಬೇಕಾದರೆ ನನಗೆ ಕಮೆಂಟಲ್ಲಿ ಹೇಳಿ, ಹೋಮ್ ರೆಕಮೆಡಿಯಲ್ಲಿ. ಇದು ನನಗೆ ನೆಕ್ಸ್ಟ್ ಡೇ ಇನ್ನೊಂದು ಮೇಕ್ ಓವರ್ ಇತ್ತು. ಸೊ ನಾವು ಬೆಳಿಗ್ಗೆ ಬಂದಿದ್ದೀವಿ ಮೇಕ್ ಓವರಿಗೆ. ಇವರು ಆ್ಯಕ್ಚುಲಿ ಮನೆಗೆ ಬರಲಿಕ್ಕೆ ಹೇಳಿದರು, ಮತ್ತು ನಾವು ಸಲೂನಲ್ಲಿ ಕರೆಸಿದ್ವಿ. ಇವರನ್ನು ರೆಡಿ ಮಾಡಿಸಿ ಆದ ನಂತರದ ವಿಡಿಯೋ ಇದು ಆಗ್ಬೋದು. ಈ ಥರದ್ದು ಆಯಿಲ್ ಕಂಟ್ರೋಲ್ ಟಿಶ್ಯೂಸ್ ಬರುತ್ತೆ. ಆಯಿಲ್ ಕಂಟ್ರೋಲ್ ಟಿಶ್ಯೂಸನ್ನು ತೊಗೊಂಡು ಇಟ್ಕೊಳ್ಳಿ. ಬ್ರೈಡ್ಸ್ ಆದರೆ ಪ್ಲೀಸ್ ತೊಗೊಳ್ಳಿ, ನಾನ್ ಬ್ರೈಡ್ಸ್ ಕೂಡ ಒಳ್ಳೆಯದು ತೊಗೊಂಡ್ರೆ. ಟಿಶ್ಯೂಸಿಂದ ಒರೆಸೋದ್ರಿಂದ ಫೌಂಡೇಶನ್ ಇನ್ನೂ ವಾಪಸ್ ಬರ್ತಾನೆ ಉಂಟು. ರೀಸನ್ ಅಂದರೆ ಅಷ್ಟು ಬಿಸಿಲುಂಟು, ಲಕ್ಷದ ಫೌಂಡೇಶನ್ ಹಾಕಿದ್ರು ರಿಟರ್ನ್ ಬರಲಿಕ್ಕೆ ಇದೆ. ಸೊ ಈ ಥರದ ಟಿಶ್ಯೂಸನ್ನು ನೀವು, ಅಂದರೆ ನಾವು ಯಾವುದನ್ನು ಒಳಗೆ ಇಟ್ಟಿದ್ದೀವಲ್ಲ ಆ ಥರದನ್ನು ಯೂಸ್ ಮಾಡೋದ್ರಿಂದ ಆಯಿಲ್ ಕಂಟ್ರೋಲ್ ಆಗುತ್ತೆ.
ಸೊ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ. ಐ ಥಿಂಕ್ ಇದು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಅಂತ ಅಂದ್ಕೊಳ್ತೀನಿ. ಯಾವುದೇ ಬ್ರ್ಯಾಂಡ್ ಇದು ತೊಗೊಳ್ಳಿ, ಬಟ್ ಒಳ್ಳೆಯದುಂಟು. ನಾವೀಗ ಎಲ್ಲ ಬ್ರೈಡ್ಸ್ಗಳಿಗೂ ಕೊಡ್ತಾ ಇದ್ದೀವಿ, ಅಂದರೆ ಯಾರಿಗೂ ಕೂಡ ರೆಡಿ ಮಾಡಿದರೆ. ಇವರು ಇವತ್ತು ರೆಡಿ ಆದವರು, ಇವರಿಗೆ ಇವತ್ತು ವೆಡ್ಡಿಂಗ್. ಇವರು ಗೌನ್ ಹಾಕಿಲ್ಲ, ಇವರು ಡೈರೆಕ್ಟ್ ಸಾಡೋದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಜನ ಮಾಡ್ತಾರೆ, ಸಾಡೋ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅವರು ಆ್ಯಕ್ಚುಲಿ ಟೆನ್ಷನಲ್ಲಿದ್ದರು, ಅವರು ಹೇರ್ ಸಾಕಾಗಲಿಕ್ಕಿಲ್ಲ ಅಂತ ಹೇಳಿ. ನಾವು ಮೊದಲೇ ಹೇಳ್ತೀವಿ, ಹೇರ್ ಕ್ಲಿಯರಾಗಿ ವಾಶ್ ಮಾಡಿ 3-4 ಸಲ ಶ್ಯಾಂಪು ಹಾಕಿ, ಆಗ ನಮಗೆ ಹೇರ್ ಕೂಡ ಥಿಕ್ ಮಾಡಲಿಕ್ಕೆ, ಅಂದರೆ ಆ ಥರದ ಮಷಿನ್ಸ್ಗಳನ್ನು, ಆ ಥರ ಸ್ಪ್ರೇಗಳನ್ನು ಯೂಸ್ ಮಾಡಿ ಥಿಕ್ ಮಾಡಿಸುವ ಹಾಗೆ ಮಾಡ್ಬೋದು. ಇಲ್ಲಾಂದರೆ ಫುಲ್ ಡೇ ಎಕ್ಸ್ಟೆನ್ಷನ್ಸ್ ಹೇರ್ಗಳನ್ನು ಹಾಕಲೇಬೇಕಾಗ್ತದೆ. ಒಂದು ಸ್ವಲ್ಪ ಜನರಿಗೆ ಎಕ್ಸ್ಟೆನ್ಷನ್ ಹೇರ್ ಹಾಕಲೇಬೇಕಾಗತ್ತೆ, ಆಪ್ಷನ್ ಇಲ್ಲ. ಬಟ್ ಸ್ವಲ್ಪ ಜನರಿಗೆ ಆಪ್ಷನ್ ಇದ್ದು ಕೂಡ ಎಣ್ಣೆ ಅಥವಾ ಸ್ವೆಟ್ ಇದ್ದರೆ ನಮಗೆ ಯಾವುದೇ ಕೆಲಸ ಕೂಡ ಮಾಡಲಿಕ್ಕೆ ಆಗಲ್ಲ. ಅವರಿಗೆ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಬ್ರೈಡ್ ಏನಿದ್ದಾರೆ ಅವರು ಇಲ್ಲಿಯವರಲ್ಲ, ದೂರದಿಂದ, ಚಿಕ್ಕಮಗಳೂರು ಸೈಡಿಂದ. ಸೊ ಅವರಿಗೆ ಚರ್ಚ್ ರೋಡ್ ಗೊತ್ತಿರಲಿಲ್ಲ ಅವರ ಡ್ರೈವರಿಗೆ. ಸೊ ನಾನು ತೋರಿಸಿ ಬಂದೆ ಆಲ್ರೆಡಿ. ನೆಕ್ಸ್ಟ್ ನಾನು ಕೆನಿಷಾ ಮತ್ತು ಕ್ಲಾರಿಶಾನಿಗೆ, ಅಂದರೆ ಇವರು ನನ್ನ ಇಬ್ಬರು ಕಸಿನ್ಸ್, ಇವರಿಗೆ ಥ್ರೆಡ್ಡಿಂಗ್ ಕಲೀಲಿಕ್ಕಿತ್ತಂತೆ. ಅವರಂದರೆ ಆ್ಯಕ್ಚುಲಿ ಸಮರ್ ಹಾಲಿಡೇಗೆ ಬಂದದ್ದು. ಬಟ್ ನನ್ನ ಎಲ್ಲ ಕಸಿನ್ಸ್ಗಳಿದ್ದಾರಲ್ಲ, ಎಲ್ಲರಿಗೂ ಸ್ಟೈಲಲ್ಲಿ ಜಾಸ್ತಿ ಇಂಟ್ರೆಸ್ಟ್, ಬ್ಯೂಟಿಯಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಕಸಿನ್ಸ್ ಬಾಯ್ ಆಗಲಿ ಗರ್ಲ್ ಆಗಲಿ ಎಲ್ಲರೂ ಒಂದೇ ಲೆಕ್ಕದವರು. ಸೊ ಇವರಿಗೆ ಸ್ವಲ್ಪ ಕಲಿಬೇಕಿತ್ತಂತೆ ಥ್ರೆಡ್ ಹಿಡಿಲಿಕ್ಕೆ. ಒಂದು ಸ್ವಲ್ಪ ಹೀಗೆ ಫ್ರೀ ಇದ್ವಿ, ಅದಕ್ಕೋಸ್ಕರ ನೀತಾ ಮತ್ತು ನಾನು ಹೇಳ್ತಾನೆ ಇದ್ವಿ ಅವರಿಗೆ. ಈಗ ಡೈಲಿ ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ. ಬೆಳಿಗ್ಗೆ ಒಂದು 9:30 10 ಬರ್ತಾರೆ, ಮತ್ತು ಒಂದು 5 ಗಂಟೆ ತನಕ ಸಲೂನಲ್ಲಿ ಇರ್ತಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮೇಕಪ್ ಇದ್ದರೆ ಅಂತೂ ಎವ್ರಿ ಡೇ ಬರ್ತಾರೆ ನಮ್ಮ ಜೊತೆಗೆ. ಸಲೂನಲ್ಲಿ ಇದ್ದರೆ ಅಷ್ಟು ಇಂಟ್ರೆಸ್ಟ್ ಅವರಿಗೆ ನಿದ್ದೆ ಅಂದರೆ ತುಂಬಾ ಇಷ್ಟ. ಆದರೂ ಕೂಡ ಅವರಿಗೆ ಮೇಕಪ್ ನೋಡಲಿಕ್ಕೆ ಬೇಕು. ಒಂದೊಂದು ಸಲ 6 o'clock ಬ್ರೈಡ್ ಇದ್ದರೆ ಅದಕ್ಕೂ ಕೂಡ ಬಂದಿದ್ದಾರೆ, 7 ಬಂದಿದ್ದಾರೆ. ಬಸ್ಸಲ್ಲಿಯೇ ಬರ್ತಾರೆ, ಅವರಿಗೆ ಗೊತ್ತುಂಟು ಬರಲಿಕ್ಕೆ ಹೋಗಲಿಕ್ಕೆ. ಕೊಲ್ಪೆದ ಬೈಲಿಂದ ಮಡಂತಿಯರಿಗೆ ನೆಕ್ಸ್ಟ್ ಸ್ಟಾಪೇ ಅಲ್ಲ. ಸೊ ಅವರಷ್ಟಕ್ಕೆ ಅವ್ರು ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ, ಅವರಷ್ಟಕ್ಕೆ ಅವ್ರು ಎಂಜಾಯ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಒಂದು ಹೇರ್ ಸ್ಟೈಲ್ ಇತ್ತು ನಮಗೆ. ಇದು ಬುಕ್ಕಿಂಗ್ ಇರಲಿಲ್ಲ, ಲಾಸ್ಟ್ ಮೊಮೆಂಟ್ ಅವರು ಕಾಲ್ ಮಾಡಿದ್ದು. ತುಂಬಾ ಬ್ಯುಸಿ ಇತ್ತು ಸಲೂನು, ಕಷ್ಟ ಆಗ್ತಾ ಇತ್ತು ಅವ್ರದ್ದು ಹೇರ್ ಸ್ಟೈಲ್ ಮಾಡಲಿಕ್ಕೆ. ಬಟ್ ಅವರು ಆಲ್ರೆಡಿ ಕಾಲ್ ಮಾಡಿ ಹೇಳಿಯಾಗಿತ್ತು, ಮತ್ತು ನಾನು ಓಕೆ ಕೂಡ ಹೇಳಿದ್ದೆ. ಗೊತ್ತಾಗಲ್ಲ ಅಲ್ಲ, ಸಲೂನ್ ಒಂದೇ ನಡೆಸ್ತಾ ಇದ್ದರೆ ಉಂಟಲ್ಲ ಕಷ್ಟ ಆಗ್ತದೆ. ಮೇಕ್ ಓವರ್ ವಿತ್ ಸಲೂನ್ ನಡೆಸೋದಾದರೆ. ಈ ಬುಕ್ಕಿಂಗ್ ಇರುವಾಗ ಅಂತ ಹೇಳಿದರೆ ಸಡನ್ನಾಗಿ ಜನ ಬರ್ತಾನೆ ಇರ್ತಾರಲ್ಲ. ಸೊ ಅವ್ರದ್ದು ಮುಗಿಸಿ ನಾನು ಮತ್ತೆ ಒಂದು ಸಲ ಮನೆಗೆ ಬಂದೆ. ಮನೆಗೆ ಬರುವಾಗ ನೋಡಿದರೆ ಮನೆ ಫುಲ್ ತೆಗ್ದಾಗಿದೆ. ನಾನು ಅರ್ಧದಲ್ಲಿ ಕೂಡ ನೋಡಿಲ್ಲ. ಫುಲ್ ತೆಗ್ದ ನಂತರನೇ ಬಂದದ್ದು, ನಾನು ಮನೆಗೆ ರೀಚ್ ಆದದ್ದು. 1-2 ದಿನದಿಂದ ಕೆಲಸ ನಡೀತಾನೆ ಉಂಟು. ಸೀಸನಲ್ಲಿ ಪುರ್ಸತ್ತೆ ಇರೋದಿಲ್ಲ ಅಲ್ಲ, ಸೊ ನೋಡಲಿಕ್ಕೆ ಕೂಡ ಟೈಮ್ ಇರೋದಿಲ್ಲ. ಅತ್ತೆ ಮಾಡಿ ಇಡ್ತಾರೆ ಅಂತ ಹೇಳಿ ಒಳ್ಳೆಯದು. ಅವರು ಪಾಪ ಆದಷ್ಟು ಅವ್ರ ಹತ್ರ ಆದಷ್ಟು ಅಡಿಗೆ ಕೆಲಸ ಅದು ಇದು ಅಂತ ಮಾಡಿಡ್ತಾರೆ. ಸೊ ನಾನು ನೈಟ್ ಹೋಗಿ ನನಗೇನಷ್ಟು ದೊಡ್ಡ ಕೆಲಸ ಬೀಳಲ್ಲ. ಸೊ ಈವ್ನಿಂಗಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಗೇಮ್ಸನ್ನೆಲ್ಲ. ನಮ್ಮ ಕಸಿನ್ಸ್ ಎಲ್ಲ ಸೇರಿದರೆ ನಮಗೆ ಗೇಮ್ಸ್ ಅದು ಇದು ಅಂತ ಹೇಳಿ ಮಾಡ್ತಾನೆ ಇರಬೇಕು. ಹಸ್ಬೆಂಡಿಗೆ ಇದೆಲ್ಲ ಫಸ್ಟ್ ಅಂದರೆ ಈಗ ನಾವು ಮನೆಗೆ ಹೋದ ನಂತರ ತಾಯಿ ಮನೆಗೆ ಹೋಗಿ ಅವರಿಗೆ ಅಭ್ಯಾಸ ಆಗಿದೆ. ನಮ್ಮ ಹತ್ರ ಸುಮ್ಮನೆಲ್ಲ ಕೂತ್ಕೊಂಡು ನೈಟ್ ತೆಗಿಲಿಕ್ಕೆ ಆಗಲ್ಲ. ಸೊ ನಾನು ಬರುವಾಗ ಹೌಸಿ ತೊಗೊಂಡು ಬಂದಿದ್ದೆ, ಅವರು ಲೂಡೋ ತೊಗೊಂಡು ಬಂದಿದ್ರಂತೆ ಮಧ್ಯಾಹ್ನ. ನಾನು ಹೇಳಿದ್ದೆ ಅವರಿಗೆ, ಅವರು ಕೂಡ ಹೇಳಿದರು ಲೂಡೋ ತರೋಣ ಅಂತ ಹೇಳಿ. ಈಗ ಹೌಸಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಕೆಲಸ ಮಾಡಿ ಊಟ ಎಲ್ಲ ಮಾಡಿ ಮಲಗುವ ಮೊದಲು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಎಲ್ಲರದ್ದು ಹೆಸರು ಬರೆದಿದ್ದೀವಿ. ನಮ್ಮದು ಎಲ್ಲದು ಕೂಡ 5 rupees, ಜಲ್ದಿ 5 lines ಫುಲ್ ಹೌಸ್ ಎಲ್ಲದು ಕೂಡ 5 rupees. ಅದಕ್ಕೂ ಕೂಡ ಒಂದು ಎಕ್ಸೈಟ್ಮೆಂಟು, 5 rupeesಗೆ ಕೂಡ ಜಾಸ್ತಿ ಇಡ್ಬೋದು. ಬಟ್ ನಮಗೆ ದುಡ್ಡಿನ ವಿಷಯದಲ್ಲಿ ಅಲ್ಲ, ಒಂದು ಫನ್ ಇಂಪಾರ್ಟೆಂಟ್. ಮತ್ತು ಮಕ್ಕಳಿಗೆ ಕೂಡ 5 rupees ಅದು ದೊಡ್ಡದೇ. ಸೊ ಅದರ ನಂತರ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಇದು ಕೂಡ ತಂದಿಲ್ಲ, ಏನು ಹೇಳ್ತಾರೆ ನಮ್ಮ ಕಾಯಿನ್ಸ್. ಬಿಕಾಸ್ ಕಾಯಿನ್ ತಂದರೆ ನಾನು ಮೋಸ ಮಾಡಿದ್ದೀನಿ, ನೀವು ಮೋಸ ಮಾಡಿದ್ದೀನಿ ಅಂತ ಹೇಳಿ ಆಗ್ತದಲ್ಲ. ಸೊ ಕಾಯಿನ್ಸ್ ಇಲ್ಲ, ಮೊಬೈಲಲ್ಲಿ ಅಂದರೆ ಟ್ಯಾಬಲ್ಲಿ ಹಾಕೋದು. ಫೇಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ, ಆ ಥರ. ನೆಕ್ಸ್ಟ್ ನಾವು ಲೂಡೋ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಹೋಗಿಲ್ಲ, ಇವರೇ ಆಟ ಆಡ್ತಾಯಿದ್ರು. ಯಾಕಂದರೆ 4 ಜನ ಆಟ ಆಡ್ಬೋದು. ಅದರಲ್ಲಿ ಕೂಡ ಕೆನಿಷಾ ಮತ್ತು
ಕ್ಲಾರಿಶಾ ಜೋಡಿಯಲ್ಲಿ ಆಟ ಆಡ್ತಾ ಇದ್ದರು. 4 ಜನ ಆಟ ಆಡಿದರೆ ತುಂಬ ಲಾಂಗ್ ಹೋಗುತ್ತೆ, ಅದು ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಮಲಗಲಿಕ್ಕೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಸ್ಬೆಂಡ್ ಮತ್ತು ಯಶ್ವಿಲ್ ಮತ್ತು ಕ್ರಿಸ್ಟನ್ಗೆ, ನನ್ನ ಮಗನಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕೂಡ ಹೋಗಲಿಕ್ಕೆ ಇರುತ್ತೆ ಅಲ್ಲ. ಸೊ ಅವರಿಗೆ ಎದ್ದೇಳಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ನಾವು 6 ಗಂಟೆಗೆ ಎದ್ದೇಳೋದು, 7 ಗಂಟೆಗೆ ಅವರು ಹೊರಡಬೇಕಾಗ್ತದೆ ಸ್ವಿಮ್ಮಿಂಗ್ ಕ್ಲಾಸಿಗೆ. ಉಜಿರೆಯಲ್ಲಿ ಇರೋದು. ಮತ್ತು 1-2 ದಿನ ಆಟ ಆಡಿಲ್ಲ ಲೂಡೋ, ಬಿಕಾಸ್ ಲೇಟ್ ಆಗ್ತಾನೆ ಇತ್ತು. ಮತ್ತು ನಾವೀಗ ರೀಲ್ಸ್ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕಸಿನ್ಸ್ ಎಲ್ಲ ಸೇರಿ. ಸೊ ರೀಲ್ಸಿಗೆ ಕೂಡ ಟೈಮ್ ತೊಗೊಳ್ತದೆ. ತುಂಬಾ ಎಂಜಾಯ್ ಆಗ್ತಾ ಉಂಟು. ಸ್ಟ್ರೆಸ್ಡ್ ಆದ ಲೈಫಲ್ಲಿ ನನಗೆ ಎಲ್ಲಿ ಕೂಡ ಹೋಗಲಿಕ್ಕೆ ಫಸ್ಟ್ ಆಫ್ ಆಲ್ ಸಿಗಲ್ಲ. ತಾಯಿ ಮನೆಗೆ ಕೂಡ ಈ ರಜೆಯಲ್ಲಿ ಮಗನಿಗೆ ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ. ಸೊ ಹಾಗಿರುವಾಗ ಇವರೆಲ್ಲ ಬಂದಿರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ. ಆ್ಯಶ್ವಿಲ್ಗೆ ಇದೆಲ್ಲ ಫಸ್ಟ್ ಟೈಮ್, ಅಂದರೆ ಕಸಿನ್ಸ್ ಜೊತೆಗೆ ಅಥವಾ ಹೀಗೆ ನಿಲ್ಲೋದು ತುಂಬ ದಿನದ ತನಕ. ಅವನಿಗೆ ಕೂಡ ಖುಷಿ ಆಗ್ತಾ ಉಂಟು. ಅವನು ನನಗೆ ಹೇಳ್ತಾ ಇದ್ದ, ಕಸಿನ್ಸ್ ಬಾಂಡ್ ಇರೋದು ತುಂಬಾ ಇಂಪಾರ್ಟೆಂಟ್. ತುಂಬ ಕಡೆ ಈಗ ಕಸಿನ್ಸಲ್ಲಿ ಬಾಂಡೇ ಇಲ್ಲ. ನನ್ನ ಕಸಿನ್ಸ್ ಎಲ್ಲ ನಾವು ಚೆನ್ನಾಗಿ ಇದ್ದೀವಿ. ಸೊ ನನ್ನ ಮಗನಿಗೆ ಕೂಡ ನಾನು ಅದನ್ನೇ ಕಲಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಂಜಾಯ್ ಆಗ್ತಾನೆ ಉಂಟು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಮೇಕಪ್ ಇತ್ತು, ನಮಗೆ ಮೇಕ್ ಓವರ್ ಕಂಟಿನ್ಯೂ ಉಂಟು. ಇವತ್ತು ಕೂಡ ಇವರು ಬಂದಿದ್ದಾರೆ ನಮ್ಮ ಜೊತೆಗೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮೇಕ್ ಓವರ್ ನೋಡಲಿಕ್ಕೆ ಬಂದಿದ್ದಾರೆ, ಇಬ್ಬರು ಹುಡುಗಿಯರು ಕೂಡ ನಮ್ಮದು. ಸೊ ಇಲ್ಲಿ ಬ್ರೈಡಿದು ರೆಡಿ ಆಗಿದೆ, ಎಂಗೇಜ್ಮೆಂಟ್ ಬ್ರೈಡ್ ಇವರು. ಅವ್ರದ್ದು ತಂಗಿದು ಕೂಡ ಇತ್ತು ಮೇಕ್ ಓವರ್. ಅವ್ರದ್ದು ಇಬ್ಬರದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಒಂದು ವೇಳೆ ಬುಕ್ಕಿಂಗ್ ಇದ್ದರೆ ಬೇಗನೆ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಲೇಟ್ ತನಕ ನಿಲ್ತಾರೆ ತುಂಬ ಜನ. ಬೈ ಲಕ್ಕಲ್ಲಿ ಸ್ವಲ್ಪ ಜನರಿಗೆ ಆ ಡೇಟ್ ಸಿಕ್ಕಿಬಿಡತ್ತೆ, ಒಂದು ಸ್ವಲ್ಪ ದಿನ ಇರೋದಿಲ್ಲ. 2027 ಅಂದರೆ 2024 ಇದು 2027ಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಬುಕ್ಕಿಂಗ್ ಇದ್ದರೆ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸಂಡೇ ಇತ್ತು, ಅದು ಸಂಡೇಯಲ್ಲಿ ನಾನಲ್ಲಿ ಮೇಕಪ್ ಮಾಡಿ ಮತ್ತೆ ಡೈರೆಕ್ಟ್ ಬಂದ್ವಿ. ನಾವು ಇವತ್ತು ಮಾಡ್ತಿದ್ದೀವಿ ಶೋರ್ಮಾ ಚಾಲೆಂಜು. ಶೋರ್ಮಾದು ಚಾಲೆಂಜ್ ಇನ್ನೂ ಹಾಕಿಲ್ಲ ನಾನು. ಸೊ ನಾವೆಲ್ಲ ಸೇರಿ ಮಾಡ್ತಾ ಇರೋದು. ಇಲ್ಲಿ ಕುಲ್ಫಿಗೆ ರೆಡಿ ಮಾಡ್ತಿದ್ದೀವಿ. ಇಲ್ಲಿ ಕ್ಯಾನಿಶಾ ಫ್ರೈ ಮಾಡ್ತಿದ್ದಾಳೆ, ಕ್ಲಾರಿಶಾ ಕೆಳಗೆ ಕೂತ್ಕೊಂಡು ಚಪಾತಿಯನ್ನು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಅದನ್ನು ಬೇಲೋದು ಅಂತ ಹೇಳ್ತಾರೆ. ಕಿಚನಂತೂ ಒಟ್ರಾಶೆ ಆಗಿದೆ ಆಗ್ಬೋದಾ, ಎಲ್ಲ ಕಡೆ ಫಾಸ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಲೇಟ್ ಕೂಡ ಆಗಿದೆ. ನಾನು ಅತ್ತೆಗೆ ಕೂಡ ಹೇಳಿದ್ದೆ, ನಾನು ಬಂದು ಏನು ಮಾಡಬೇಕಂತ ಮಾಡ್ತೀನಿ ಅಂತ ಹೇಳಿ. ಇಲ್ಲಿ ನನ್ನ ಮಗನಿಗೆ ಅದೇ ಚಪಾತಿಯಲ್ಲಿ ಒಂದು ಪಿಜ್ಜಾ ಮಾಡಿಕೊಟ್ಟದ್ದು. ಶೋರ್ಮಗೆ ನಾವು ದೊಡ್ಡ ಚಪಾತಿ ಮಾಡಿದಂದರೆ, ಯಾಕಂದರೆ ಅದು ಚಾಲೆಂಜ್. ಮತ್ತು ಊಟಕ್ಕೆ ಕೂತ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆ ಕ್ರ್ಯಾಬ್ ಇತ್ತು. ಕ್ರ್ಯಾಬ್ ಮತ್ತು ಸಾಂಬಾರು ಮಾಡಿದ್ವಿ. ಕ್ರ್ಯಾಬ್ ತುಂಬ ಅಂದರೆ ತುಂಬಾ ಖಾರ ಆಗಿತ್ತು. ರೀಸನ್ ಅಂದರೆ ನಾವು ನಮ್ಮ ಮನೆಯಲ್ಲಿ ಖಾರ ತಿಂತೀವಿ, ಮಕ್ಕಳು ಏನಂದರೆ ಅವರ ಬೇರೆ ಮನೆಯವರಲ್ಲ. ಸೊ ಅವರಿಗೆ ಅವರವರ ಫುಡ್ ಬೇರೆ ಇರುತ್ತೆ. ಅವರಿಗೆಲ್ಲ ಖಾರ ಆಗಿ ಹೋಗಿದೆ ಮೊನ್ನೆ. ಮತ್ತು ನಾನು ನೆಕ್ಸ್ಟ್ ಡೇ ಇನ್ನೊಂದು ಸಲ ಕ್ರ್ಯಾಬ್ ತೊಗೊಂಡಿದ್ದೆ. ಆಗ ನಾವು ತುಂಬ ಕಡಿಮೆನೇ ಖಾರ ಹಾಕಿದ್ದು. ಅದಕ್ಕೆ ಅವ್ರು ಹೇಳೋದು, ಇದು ಸ್ವಲ್ಪ ಜಾಸ್ತಿಯೇ ಕಡಿಮೆ ಹಾಕಿಬಿಟ್ಟದ್ದ ಅಂತ ನೀವು ಅಂತ. ಸೊ ಅವ್ರದ್ದಷ್ಟಕ್ಕೆ ಎಂಜಾಯ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ನಾವು ಕುಲ್ಫಿಯನ್ನು ತೆಗೆದು ಕಂಟೈನರಲ್ಲಿ ಹಾಕ್ತಿದ್ದೀವಿ. ಈ ಕಂಟೈನರ್ ಏನುಂಟಲ್ಲ, ಮೊನ್ನೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರುವಾಗ ನಾವು ಐಸ್ ಕ್ರೀಮ್ ತೊಗೊಂಡಿದ್ವಿ ಅಂತ ಹೇಳಿದ್ದೆ ಅಲ್ಲ. ನಮ್ಮ ಅತ್ತೆಗೆ ಡಬ್ಬಿ ಬಿಸಾಡುವ ಅಭ್ಯಾಸವೇ ಇಲ್ಲ. ನಾನು ನೋಡಿದರೆ ಬಿಸಾಡ್ತೀನಿ ಅಂತ ಹೇಳಿ ಮುಂದುಗಡೆ ಎಲ್ಲಿಯಾದರೂ ತಂದು ಇಡ್ತಾರೆ, ನನ್ನ ಕಣ್ಣಿಗೆ ಕಾಣಿಸದ ಹಾಗೆ, ಬಟ್ ತೆಗೆದಿಡ್ತಾರೆ. ಮತ್ತು ಅವ್ರು ತೊಗೊಂಡು ಬಂದರು, ಇದರಲ್ಲಿ ಹಾಕಂತ ಹೇಳಿ. ಮತ್ತು ಯಾಕೆ ಆ ಫೀಲಿಂಗ್ ಬೇರೆ, ಸುಮ್ಮನೆ ಹಾಕಿಬಿಟ್ರೆ ಏನಾಗುತ್ತೆ, ವಾಶ್ ಮಾಡಿ ಇಟ್ಟಿರ್ತಾರೆ ಅವರಂತ. ಮತ್ತು ಅದರಲ್ಲಿ ಹಾಕಿದ್ದು ಮಾತ್ರ ಈ ಸಲದ್ದು ಕುಲ್ಫಿ ಅಷ್ಟು ಒಳ್ಳೆಯದಾಗಿಲ್ಲ ನನಗೆ. ರೀಸನ್ ಅಂದರೆ ಅದು ತುಂಬ 1.5 ಲೀಟ್ರ್ ಏನು ಸಾಧಾರಣ ಮಾಡಿದ್ವಿ. ಅದರ ನಂತರ ಫ್ರಿಜ್ಜಲ್ಲಿ ಇಟ್ಟು ಇದು ಸಂಜೆಯ ವಿಡಿಯೋ. ಇಲ್ಲಿ ಇದನ್ನು ರ್ಯಾಪಿಂಗಲ್ಲಿ ಮಾಡ್ತಾ ಇದ್ದಾರೆ. ರ್ಯಾಪಿಂಗ್ ವಿಷಯದಲ್ಲಿ ಎಲ್ಲ ಈ ಸ್ಲೋ ಬೇಸ್ಡ್ ಕೆಲಸ ಉಂಟಲ್ಲ, ಅದೆಲ್ಲ ನನಗೆ ಆಗೋದಿಲ್ಲ. ಫಾಸ್ಟ್ ಬೇಸ್ಡ್ ಕೆಲಸ ಏನುಂಟು ಅದೆಲ್ಲ ನಾನು ಮಾಡ್ತೀನಿ. ಸ್ಲೋ ಬೇಸ್ಡ್ ಕೆಲಸ ಎಲ್ಲ ಇದು ನೀತನಿಗೆ. ಸೊ ನೀತ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ ಶವರ್ಮವನ್ನು. ಸೊ ಈಗ ಶವರ್ಮ ಚಾಲೆಂಜ್ ಮುಗ್ದಿದೆ. ಇದು ಆ್ಯಕ್ಚುಲಿ ಯಾರು 1 ಮಿನಿಟಲ್ಲಿ ಎಷ್ಟು ತಿಂತಾರೆ ಅಂತ ಹೇಳಿ ಇತ್ತು. ಸೊ ನಮಗೆ ವಿಡಿಯೋ ಮಾಡಿದ್ದು ಆ್ಯಶ್ವಿಲ್ದು ಅಮ್ಮ, ಅಂದರೆ ಅತ್ತಿಗೆ. ಅವರು ಬಂದಿದ್ದರು ಆ್ಯಶ್ವಿಲನ್ನು ಮೀಟ್ ಆಗಲಿಕ್ಕೆ. ಬಿಕಾಸ್ ಅವರಿಗೆ ಕೂಡ ಅಭ್ಯಾಸ ಇಲ್ಲ ಮಗನನ್ನು ಬಿಟ್ಟು ಇರಲಿಕ್ಕೆ. ಇವನಿಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ, ಬಟ್ ಆದರೂ ಕೂಡ ಪೇರೆಂಟ್ಸಿಗೆ ಅಭ್ಯಾಸ ಇಲ್ಲದ ಪೇರೆಂಟ್ಸಿಗೆ ಅವರು ಬಂದು ಮೀಟಾಗಿ ಹೋದರು. ಈಗ ನಾವು ಹೊರಟಿದ್ದೀವಿ ಚರ್ಚಿಗೆ.
ಬಿಕಾಸ್ ಇವತ್ತು ಯೂತ್ ನೈಟ್ ಉಂಟು. ಸೊ ನಾವೆಲ್ಲ ಈಗ ಹೊರಟಿದ್ದೀವಿ ಯೂತ್ ನೈಟಿಗೆ. ಈ ವಿಡಿಯೋ ಲಾಂಗ್ ಆಗುತ್ತೆ, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.